ಈ ಗಂಡು ಯಾವ್ದೇ ಯಾವ್ದೇ ಶೆಟ್ಟಿ ಶೆಟ್ಟಿ ಇವರು ಶಾಸ್ತ್ರ ಹೇಳಕ್ ಬಂದಿದ್ದಾರೆ. ಹೌದೇಮ್ಮ ಸಾಬಿ? ಹೌದು ಶೆಟ್ರೆ, ಹೌದು. ನಾನು ಶಾಸ್ತ್ರ ಹೇಳುತ್ತೇವೆ ಬಹಳ ಬಿಸಿ ಮಾಡಿ ಬಡಿ ಶೆಟ್ರೆ. ಸಾಬಿ ನನ್ನ ಮಗನೇ, ನೀನು ಉರ್ದು ಮಾತಾಡ್ತೀಯ ಅಂದ್ರೆ ನೀ ಸಾಬನೇ ಇರಬೇಕು. ಸಾಬಿ, ಈ ಶಾಸ್ತ್ರ ಹೇಳಕ್ ಯಾವಾಗ ಕಲ್ತ್ಕೊಂಡೆ? ಶೆಟ್ರೆ, ನೀನ್ ತಿಳ್ಕೊಡಕ್ ಅಂತದೇನಿಲ್ಲ ಬಿಡ್ರಿ. ಸಾಬಿ ನನ್ನ ಮಗನೇ, ಹೋದ ಸಾಬಿ ನನ್ನ ಮಗನೇ, ಹೋದ ದಿನ ನನ್ನೇ ಕರ್ಕೊಂಡೋಗಿ ಅರ್ತಿಕೋಟೆ ಚಂದ್ರಸ್ವಾಮಿ ಬಸವ ಪುರಾಣ ಓದ್ತೇನೆ ನನ್ನ ಮಗ ನೀನು. ಈ ವರ್ಷ ನಮ್ಮ ಸಣ್ಣಗೈತೆ ಬಂದು ಲಸ್ಮಕೈ ತೂತ ಅರ್ವ ಮಾಡಿ ಬಂದಂಗೆ ಕ್ಯಾಚ್ ಮಾಡಿ ಹುಡುಕಾಡ್ತಿದ್ದ. ನಮ್ಮ ಸೋಮಲಿಂಗ ಅವರ ಸರದ ಕೈ ತೂತ ಆಟಾಡಕ್ಕೆ ಬರಂಗೆ ಮಾಡತ್ತಿದ್ದ ನನ್ನ ಮಗನೇ. ನಮ್ಮ ಹೆಂಗಮ್ಮ ಹಾಕಿದೆ ನಾನು ಹೆಂಗೋ ಇತ್ತಪ್ಪ ನಮ್ಮ ಬೇಯಮ್ಮನ ಇಲ್ಲಿ ಬಂದಾಗಿ ನನ್ನ ಮಗ ಅಡ್ಡಾಡ್ ಬೋಲ ಅರ್ವ ಮಾಡಿ ಬಿಡ ಇದೆಲ್ಲ ಬಿಟ್ಟು ನನ್ನ ಮಗನೇ. ಅಲ್ಲರೇ ಶೆಟ್ಟಿ, ನೀನೇ ಕುಮಾರ ನನ್ನ ಮಗ ಅಲೇ. ನಿಮ್ಮ ಬೆಳ್ಳಿ ಎಷ್ಟೈತೆ, ನಿಮ್ಮ ಕೊರ ಎಷ್ಟೈತೆ, ನಿಮ್ಮ ಸೊಂಟ ಎಷ್ಟೈತೆ, ಮ್ಯಾಗಿಂದ ಕೆಳಕನ ಅಳತೆ ತಕೊಂಡು ಅವ್ರಿಗೆ ಹೆಂಗಂಗ್ ಬೇಕು ಹಂಗ್ ಮಾಡ್ಕೊ ಕಟ್ಟು ಮಗ ಶೆಟ್ಟಿ. ನನಗೆ ನಮಗೆ ಬಂದಿದೆ ಶೆಟ್ಟಿ. ಅಲ್ಲ ಇವೆಲ್ಲ ಬಿಟ್ಟು ಆಂಟೆ ವರ್ಕೌಟ್ ಆಗಲ್ಲ ಅಂತ ನನ್ನ ಮಗನೇ ಸಾಬನ ವೇಷ ಹಾಕೊಂಡು ಅಲ್ಲಿ ಶಾಸ್ತ್ರ ಹೇಳ್ತಿದ್ದೆ. ಶಾಸ್ತ್ರ ನನ್ನ ಮಗನೇ ಸಾಬಿ. ಅಲ್ಲಲೇ, ನಾನು 5 ವರ್ಷಕ್ಕೆ 4 ಜನ ಮಕ್ಕಳು ಸೇರಿದ್ರೆ ಶಾಸ್ತ್ರ ಹೇಳೋ ಬರಕಲ್ಲ ಶೆಟ್ಟಿ. ಸಾಬಿ ನನ್ನ ಮಗನೇ, ಇಲ್ಲಿದ್ದ ಜಾಗ ಗಾಡಿ ಬೇಕಿಲ್ಲ ಬಿಡ್ರಿ. ನಾವು ಬಿಟ್ರು ಬೆಳಗ್ಗೆವರೆಗೂ ಇನ್ನು ಉಚ್ಚಾರಣೆ ಮಾಡಲ್ಲ ಮಾತಾಡ್ಕೊಂಡು ಬಿಟ್ಟಿರ್ರಿ. ಅವ್ರಂತ ಜನ ಅಲ್ಲಿ ಬೇಡ್ರಿ. ಯಾರು ಮಾತಾಡೋದ್ರೆ ಗೆದ್ದಿಲ್ಲ, ಗೆದ್ದದ್ದು ಇಲ್ಲ. ಬೆಂಕಿ ಹಚ್ಚಿಲ್ಲ, ಸುಮ್ಮನೆ ಮಳೆಯ ಬೆಂಕಿ ಲತಾಡ್ತೆ. ಯಾವ ಬೆಂಕಿ ತುಸ್ಪಟಕ್ಕೆ ಆಗಿರಿ. ಉಮಾಶ್ರೀ, ಉಮಾಶ್ರೀ, ನಾನು ಹೇಳಿದ್ದನ್ನ ಮರಿಬೇಡ ಮರಿಬೇಡ. ಐನಾತಿಯದ ಶೆಟ್ಟಿ ಶಾಸ್ತ್ರ ಹೇಳುವಂತ ಹೇಳು. ಬಾಯ್ ಟಾಟಾ ಸಿಯೋ. ಸುತ್ತಮುತ್ತ ಯಾರೂ ಇಲ್ಲ, ಇಲ್ಲೇ ಉಮಾಸಿಗಾರು ಆ ಸಾಬಿ ನನ್ನ ಮಗ ಹೋಗ ಉದ್ದೊಂದು ಕೈ ಎತ್ಕೊಂಡು ನಾನು ಹೇಳಿದ್ ಮರಿಬೇಡ ಅನ್ನಲ್ಲ. ಅದೇನದ ಅರ್ಥ? ಅದಾ ನಂಗೆ ನಾಚಿಕೆ ಆಗೋದು ದೂರ ರೀ. ಗಂಟಾಸ್ ಮಾಡ್ತೀವಿ ಮೇಂಟೆನೆನ್ಸ್ ಮೂವತ್ನ ಹೇಳಿ ಅದೇನು ಹೇಳೋದು ಸಾಬು. ಬೆಳಿಗ್ಗೆ ನಾಡ್ದು ಪೇಮೆಂಟ್ ಕೊಡು, ಆಮೇಲೆ ಮಾತಾಡ್ತೀನಿ. ಮಾತಾಡಲ್ಲ, ಪೇಮೆಂಟ್ ಬಂದ್ರೆ ಮಾತಾಡ್ತೀನಿ. ನಮ್ಮ ಮಗನ ಈ ಕಾಲದಲ್ಲಿ ಮೂವನ್ನೇ ಮೇಂಟೆನೆನ್ಸ್ ಮಾಡಿ ಹೇಳೋದು ಏನ್ ಹೇಳೋದು ಸಾಬು? ಹೇಳ್ತೀನಿ ಶೆಟ್ರೆ. ಅದೇನ್ ಗೊತ್ತಾ, ಮತ್ತೆ ನಿನ್ನ ಮದ್ವೆ ವಿಷಯ ಅಲ್ಲಿರು ಫಸ್ಟ್ ನೈಟ್ಗೆ ಬಂತು. ಇನ್ನು ಮದ್ವೆನೇ ಆಗಿಲ್ಲ ನಡಿ ಮುಂದೆ. ಅದು ವಿಷಯ ಮಾತಾಡ್ತಾ ಇದ್ದೆ. ಅದಕ್ಕ ಅವರು ಔಷಧಿ ಕೊಟ್ಟಿದಾರ, ಅದಕ್ಕೆ ಮರಿಬೇಡ ಅಂದ್ರು. ನನ್ನ ಮಗ ಒಳ್ಳೇದು
ಸ್ಟೇಜಿಗೆ ಬಂದ್ರೆ ಭಯ ಆಗುತ್ತಮ್ಮ. ಓಡೋಣ ಅನ್ಸುತ್ತೆ ಸ್ಟೇಜಿಂದ. ಅಷ್ಟೇ ಇನ್ನೊಂದ್ 2 ಅವರ್ ಆಮೇಲೆ ಹೋಗ್ತೀನಿ ನೋಡು. ಉಮಾಶ್ರೀ ಆ? ಅದಿರ್ಲಿ, ಹಾಗೆ ಕೊಡ್ತೀನಿ. ಈಗಿನ ಮುಂಚೆ ಏನೋ ಒಂದ್ ಕೊಡ್ಬೇಕು ಅಂತ ಮಾಡಿದೀವಿ. ಇದು ಕರೆಕ್ಟಾಗಿ ಕೊಡ್ತಾರೆ. ಅವನ್ ನಿಕ್ಲಿ ಕೊಡ್ತಾರೆ. ಕಣ್ಣು ಮುಚ್ಕೊಂಡು ಕೈ ಮುಂದಕ್ಕೆ ಸಾಕು. ಏನ್ ಕೊಡ್ತೀರಾ? ಕಣ್ಣು ಮುಚ್ಕೊಂಡು ಮುಂದಕ್ಕೆ ಕೈ ಚಾಚು. ಆಯ್ತು, ಮುಗ್ಗತ್ತ. ಹಾ. ಕೈ ಚಾಚು. ಮಾಮ ಕೊಡ, ನೀನ್ ತಗೈತಲ್ಲ ಅದನ್ನ ಕೊಡು. ನಮ್ಮ ಮಾವ ಕೊಡ್ತಾನ ಅದನ್ನ ಕಣ್ಬಿಟ್ಟು ನೋಡು. ಅನ್ನಸ್ವಾಮಿ ಕೈ ಕೊಟ್ಟೈತಿ ಕೊಡ್ತಾನೆ. ಇದು ಟೊಳ್ಳೈತಿ. ನಾ ಇದು ನಿಜವಾಗ್ಲೂ ಕೊಡ್ತದ ಅನ್ಕೊಂಡಿದ್ದ. ಅಂತ ಏನೂ ಕೊಟ್ಟಿಲ್ಲ, ಇವನು ಏನೂ ಕೊಟ್ಟಿಲ್ಲ. ಅಕ್ಕ ಎಲ್ಲಿದ್ದಕ್ಕೆ? ಅಲ್ಲೆಲ್ಲ ಕುಂತೈತ ಮಕ್ಕ ಅವರು ಸರ ಕೊಟ್ಟಿಲ್ಲ. ನಿನ್ನ ಜೀವಕ್ಕೆ ನೀನೇನೋ ಒಂದ್ ಸರ ಬಿಚ್ಕೊಡಕ ಪುಣ್ಯ ಬರುತ್ತೆ. ನಾನ್ ಸರ ಕೊಡ್ತಾರ ನಾಟಕದಾಗ ಇವತ್ತು 2 ಸರ ಬರ್ತದ ಅನ್ಕೊಂಡಿದ್ದ. ಸರಿಯಾಗಿಟ್ಟ ಮತ್ತ ಇದೇ ಖುಷಿದಾಗ ಮದ್ವೆ ಮಾಡ್ಕೊಳ್ಳೋದು. ಮದ್ವೆ ಏನಂತ ಕೇಳ್ತಾನೆ ಈಗ ಮಗ. ನಾ ಪಕ್ಕದಾಗ ಏನಂತ ಗೊತ್ತಿಲ್ಲ. ನಡಿ ಕಡೆ. ಅಲ್ಲ ಏನಂದೆ ಮದುವೆ? ಮದ್ವೆ ಎಲ್ಲಿ ಮಾಡ್ತೇವ? ಎಲ್ಲಿ ಮಾಡ್ಕೋತ್ ನೋಡಪ್ಪ. ಇಲ್ಲ ಸ್ಟೇಜಿನಾಗೆ ಊರಾಗೆ ಹಾ. ಹನುಮಂತನ ಗುಡಿ ಅಲ್ಲಿ ಬೇಡ ಬೇಡ ಬೇಡ. ಬೇಡ ಬಿಡು ಮತ್ ನಂಗೆ ಸೀನಪ್ಪಂದು ಚಟ್ನಿ. ಹಾ ಆ ಚಟ್ನಿಗೆ ಆ ಬಾರಿಗೆಟ್ ನನ್ನ ಮಕ್ಕಳು ಒಂದು ಇಬ್ಬಳಿದ್ದಾರೆ. ಅದು ಎಂಜೇರಿ ಒನ್ನಿ ಆ ಸಿಗಂಗಿಲ್ಲ. ಹೆಣ್ಣಿಗೆ ಮದುವೆ ಹೋಗೋದು ಮಕ್ಕಳು ಆ ಸ್ಕೂಲ್ ತಕ ಹೋಗಿ ಲೈನ್ ನೋಡ್ದ ಅವನು ಮದುವೆ ಆಗಲ್ಲ ಅಂದ್ರೆ ಭಾನುವತಿ ಹೋಗಿ ಲೈನ್ ಕೂಕೊಂತ ನನ್ನ ಮಗಳು. ಭಾನುವತಿ ನಿನ್ನೆಲ್ಲಿ ಹುಡುಗ ಸಿಗ್ತದೆ? ಪಾಪ ನಮ್ ಸುವಾಸ ಹೊಸ ಮದುವೆ 11 ಗಂಟೆ ತಕ ಮಾತಾಡ್ಕೊಂಡು ಬೆಳಗಿನ ಜಾವ 5 ಗಂಟೆಗೆ ಅಲ್ಲಿ ಫೋನ್ ಹಾಕೊಂಡು ಅಲ್ಲಿ ಎಲ್ಲಿ ಬೇಡ. ಪುಟ್ಟ ಮುಸರ್ಕ್ ಬಂದು ಒಂದು ಗುಮ್ ಬಂದು ಒಂದು ಒಂದೇ ಕಡೆ ಐತಿ ಅಲ್ಲಿ ಮದುವೆ ಮಾಡ್ತೇವೆ ಬಿಡ. ಮತ್ತ ಅಕ್ಷತೆ ಕಾಳು ಆ ಹೊಂಗೆ ಮಾಡ್ದ ಇನ್ನು ಕೇಳಿಲ್ಲ ಅವನ ಶಾಸ್ತ್ರನೂ ಹೇಳ್ತಾನೆ, ಅಕ್ಕಿ ಕಾಳು ಹೋಗ್ತಾನೆ. ಏನಾದ್ರು ನಾನು ಸ್ವಲ್ಪ ಯಾವ್ದಾರಿದೆ ಪ್ರಶ್ನೆ ಮುಗಿಸೇ ಬಿಡ್ತಾನೆ. ಶೆಟ್ರೆ ಒಟ್ಟಲ್ಲ ಅದಕ್ಕೆ ಏನೋ ಗೊತ್ತಿಲ್ಲ. ನಿಮ್ಮನ್ ಬಿಟ್ಟಿರೋದಕ್ಕೆ ನಾನು ಹಂಗೆ ಕಡೆ ಇತ್ತೀಚಿಗೆ ನಿನ್ನ ನೋಡಿದ ಮೇಲೆ ಶೆಟ್ರೆ ಇಲ್ಲೆಲ್ಲ ಬೇಡ, ಒಳಗ್ ಬರ್ರಿ ಹೇಳ್ತೀನಿ. ಒಳಗ್ ಬಾ, ಈಗ ನಿಂಗೆ ಹೇಳ್ತೀನಿ. ಸತ್ತೈತಿ